ಬೆಂಗಳೂರಿನಲ್ಲಿ ಬಿಗ್ ಶಾಕ್. ಐಟಿ ಸಿಟಿಯ ಫುಟ್ಪಾತ್ಗಳ ಮೇಲೆ ಈಗ ಬುಲ್ಡೋಸರ್ ಆರ್ಭಟ ಶುರುವಾಗಿದೆ. ಹೌದು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಬಿಬಿಎಂಪಿ ಇಡೀ ಬೆಂಗಳೂರಿನಾದ್ಯಂತ ಭರ್ಜರಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಿದೆ. ಇಂದಿರಾನಗರ, ಜಯನಗರ, ಮಾರತಹಳ್ಳಿ, ವೈಟ್ಫೀಲ್ಡ್ ಸೇರಿದಂತೆ ಸಿಟಿಯ ಪ್ರಮುಖ ರಸ್ತೆಗಳಲ್ಲಿ ಪಾದಾಚಾರಿ ಮಾರ್ಗಗಳನ್ನು ಕ್ಲೀನ್ ಮಾಡಲಾಗ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ಈ ಕಾರ್ಯಾಚರಣೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಫುಟ್ಪಾತ್ ಒತ್ತುವರಿಯಿಂದಾಗಿ ಜನ ರಸ್ತೆಯಲ್ಲಿ ನಡೆದಾಡಿ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ, ಕೋಮಾ ಸ್ಥಿತಿಗೆ ತಲುಪುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಜನರಿಗೆ ಸುರಕ್ಷಿತ ನಡಿಗೆಯ ಹಕ್ಕು ನೀಡೋದು ನಮ್ಮ ಕರ್ತವ್ಯ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಟ್ವಿಸ್ಟ್ ಇಲ್ಲಿದೆ. ಈ ನಡೆಯಿಂದಾಗಿ ಲಕ್ಷಾಂತರ ಬಡ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಉದ್ಯೋಗ ಕಳೆದುಕೊಂಡು ಹೋಟೆಲ್ ಇಟ್ಟಿದ್ದ ಯುವಕರ ಬದುಕು ಈಗ ಬೀದಿ ಪಾಲಾಗಿದೆ. ನಡೆಯುವ ಹಕ್ಕು ಮುಖ್ಯಾನಾ ಅಥವಾ ಬದುಕುವ ಹಕ್ಕು ಮುಖ್ಯಾನಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಪರ ವಿರೋಧದ ದೊಡ್ಡ ಯುದ್ಧವೇ ನಡೀತಾ ಇದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಸರ್ಕಾರದ ಈ ಕಠಿಣ ಕ್ರಮ ಸರಿನಾ ಅಥವಾ ಮಾನವೀಯತೆ ದೃಷ್ಟಿಯಿಂದ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಿತ್ತ? ಇದಾಗಿತ್ತು ಫೋಕಸ್ ಟಿವಿ ಡಿಜಿಟಲ್ ಕಂಟೆಂಟ್. ನಾನು ಕವನ ಕಾಂತಾವರ.